ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಹುಬ್ಬಳ್ಳಿಗೂ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗಿರುವಂತದ್ದು. ಅವಳಿ ನಗರದಿಂದ ಕೋಡ್ ವರ್ಡ್ಗಳ ಮೂಲಕ ಉಗ್ರರು ಸಂಭಾಷಣೆ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಬಾಂಬ್ ಸ್ಫೋಟದ ಸಂಚು ಹಾಗೂ ಪರಾರಿ ಬಗ್ಗೆ ಹುಬ್ಬಳ್ಳಿಯಲ್ಲೇ ಪ್ಲಾನ್ ನಡೆದಿತ್ತಾ? ಬಾಂಬ್ ಸ್ಫೋಟ್ ಲಿಂಕ್ ಹೊಂದಿದವರು ಹುಬ್ಬಳ್ಳಿಯಲ್ಲೇ ಇದ್ದಾರಾ ಅಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಮೂಡಿ ಬರ್ತಾ ಇರುವಂತದ್ದು. ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇದೀಗ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ. ಎನ್ಐಎಯಿಂದ ಮೂಲೆ ಮೂಲೆ ಹುಡುಕಾಟ ಕೂಡ ನಡೀತಾ ಇದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ಬಂಧಿಸಿ ಏನು ಮುಂದಿನ ಕ್ರಮಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ. ಈಗ ಹಾಗಿದ್ರೆ ಈ ಪ್ರಕರಣದಲ್ಲಿ ಇನ್ನು ಎಷ್ಟು ಮಂದಿ ಇದ್ದಾರೆ? ಹುಬ್ಬಳ್ಳಿಯಲ್ಲಿ ನಡೆದಂತಹ ಬ್ಲಾಸ್ಟ್ ಪ್ರಕರಣಕ್ಕೂ ಬೆಂಗಳೂರಿನಲ್ಲಿ ನಡೆದಂತಹ ಬ್ಲಾಸ್ಟ್ ಪ್ರಕರಣಕ್ಕೂ ಸಂಬಂಧ ಇದೆಯಾ? ಅವಳಿ ನಗರದಿಂದಲೇ ಕೋಡ್ ವರ್ಡ್ಗಳ ಮೂಲಕ ಉಗ್ರರೇನಾದರೂ ಸಂಭಾಷಣೆ ನಡೆಸಿದ್ರಾ? ಬಾಂಬ್ ಸ್ಫೋಟದ ಸಂಚು ಹೇಗಿರಬೇಕು, ಅದಾದ್ಮೇಲೆ ಯಾವ ರೀತಿ ಎಸ್ಕೇಪ್ ಆಗಬೇಕು, ಪರಾರಿ ಆಗಬೇಕು ಅನ್ನೋದ್ರ ಕುರಿತಾಗಿ, ಹಾಗಿದ್ರೆ ಹುಬ್ಬಳ್ಳಿಯಲ್ಲೇ ಪ್ಲಾನ್ ಮಾಡಿದ್ರಾ ಅನ್ನೋದ್ರ ಕುರಿತಾಗಿ ಈಗ ಸಾಕಷ್ಟು ಅನುಮಾನಗಳು ಕೂಡ ಎನ್ಐಎ ಅಧಿಕಾರಿಗಳಿಗೆ ಬಂದಿರುವಂತದ್ದು. ಸೊ ಹೀಗಾಗಿ ಹುಬ್ಬಳ್ಳಿಯಲ್ಲಿ ಈಗ ಎನ್ಐಎ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಎನ್ಐಎ ಅಧಿಕಾರಿಗಳಿಂದ ಹುಡುಕಾಟ ಕೂಡ ನಡೀತಾ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಹಾಗೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಬ್ಲಾಸ್ಟ್ ಪ್ರಕರಣಕ್ಕೂ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ಮತ್ತೆ ಮರುಕಳಿಸಿದೆ. ಎನ್ಐಎ ಅಧಿಕಾರಿಗಳು ಈಗ ಮತ್ತೆ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಇಲ್ಲಿನ ಬಾಂಬ್ ಬ್ಲಾಸ್ಟ್ ಪ್ರಕರಣ ಕುರಿತಂತೆ ಹುಬ್ಬಳ್ಳಿಗೂ ಲಿಂಕ್ ಇದೆ ಎಂಬ ಬಗ್ಗೆ ಎನ್ಐಎ ತಂಡ ನಿನ್ನೆ ಇಬ್ಬರು ಅಧಿಕಾರಿಗಳು ಮತ್ತು ಇವತ್ತು 4 ಅಧಿಕಾರಿಗಳ ತಂಡ ಹುಬ್ಬಳ್ಳಿಯಲ್ಲಿ ವಾಸ್ತವ್ಯವಿರುವುದು ಬಂದಿರುವುದು. ಹುಬ್ಬಳ್ಳಿಯ ವಿವಿಧ ಕಡೆಗಳಲ್ಲಿ ಒಂದು ತನಿಖೆನ ಆರಂಭಿಸಿರಕ್ಕದ್ದು. ಯಾಕಂದ್ರೆ ಸಾಕಷ್ಟು ರೀತಿಯಾದಂತಹ ಈ ಪ್ರಕರಣ ಸದ್ದು ಮಾಡಿತ್ತು ಮತ್ತು ಅಲ್ಲಿಯ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಕೆಲವು ಆರೋಪಿಗಳು ಹುಬ್ಬಳ್ಳಿಗೂ ಬಂದಿದ್ರು ಮತ್ತು ಹುಬ್ಬಳ್ಳಿಯಲ್ಲಿ ಅವರ ಸಂಬಂಧಿಕರು ಇದ್ದರು ಎಂಬ ಬಗ್ಗೆ ಮತ್ತು ಅವರ ಸ್ನೇಹಿತರು ಇದ್ರು ವಾಸ್ತವ್ಯ ಮಾಡಿದ್ರು ಎಂಬ ಬಗ್ಗೆನೂ ಮಾಹಿತಿಯನ್ನ ಆಧರಿಸಿ ಇವತ್ತು ಎನ್ಐಎ ತಂಡ ಹುಬ್ಬಳ್ಳಿ, ಹಳೆ ಹುಬ್ಬಳ್ಳಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಒಂದು ತನಿಖೆನ ಆರಂಭಿಸಿದೆ ಮತ್ತು ಈ ಕುರಿತಂತೆ ಎಲ್ಲೆಲ್ಲಿ ಯಾರಿಗೆ ಲಿಂಕ್ ಇದೆ ಮತ್ತು ಆ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಇರ್ತಕ್ಕಂಥವರಿಗೂ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಅವರಿಗೆ ಏನೆಲ್ಲ ಸಂಬಂಧ ಇದೆ ಮತ್ತು ಅವ್ರ ಸಂಬಂಧಿಕರಿಗೆ ಏನಿದೆ ಮತ್ತು ಇಸ್ಲಾಮಿಕ್ ಸ್ಟೇಟ್ IS ಸಂಘಟನೆ ಉಗ್ರರೊಂದಿಗೆ ನಂಟು ಹೊಂದಿದ್ರ ಬಗ್ಗೆನೂ ಸಹ ಒಂದು ಊಹಾಪೋಹ ಇದೆ. ಅದು ಎಲ್ಲವನ್ನೂ ತನಿಖೆ ಮಾಡಲಿಕ್ಕೆ ಸಮಗ್ರ ತನಿಖೆ ಮಾಡಲಿಕ್ಕೆ ಈ ತಂಡ ಅಲರ್ಟ್ ಆಗಿದೆ. ತುಂಬಾ ಬಾಂಬ್ ಸ್ಫೋಟದ ಸಂಚು ಹಾಗೂ ಪರಾರಿ ಅಂಕಿತ ಕೋಡ್ ವರ್ಡ್ಗಳು ಸಹ ಮೂಲಕ ಇಲ್ಲಿಯೇ ಹುಬ್ಬಳ್ಳಿಗೆ ಲಿಂಕ್ ಇದೆ ಎಂಬ ಬಗ್ಗೆಯೂ ಸಹ ಕೆಲವು ಪರಾರಿಗಳು ಸಿಕ್ಕಿನಲ್ಲಿ ಎನ್ಐಎ ತಂಡ ತನಿಖೆ ನಡೆಸಿದ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ತಂಗಿ 5 ಇರತಕ್ಕಂಥ ಅಧಿಕಾರಿಗಳ 2 ಪ್ರತ್ಯೇಕ ತಂಡಗಳು ತನಿಖೆಯನ್ನ ವಿವಿಧ ಆಯಾಮಗಳಲ್ಲಿ ಮಾಡ್ತಾ ಇದೆ ಮತ್ತು ಇವತ್ತು ಸಂಜೆ ತನಕ ಇಲ್ಲಿ ತನಿಖೆ ಆರಂಭಿಸಿ ಬೆಳಗಾವಿಗೂ ಸಹ ಲಿಂಕ್ ಇದೆ ಎಂಬ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ತೆರಳುವ ಸಾಧ್ಯತೆ ಇದೆ. ಇನ್ನೊಂದು ತಂಡ ಭಟ್ಕಳಕ್ಕೆ ಹೋಗಿದೆ. ಇದೇ ತಂಡದ ಎನ್ಐಎ ತಂಡದ ಇನ್ನೊಂದು ತಂಡ ಅನ್ನುವ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ ಎಂಬುದು. ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.